ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಸರ್ವ ಸದಸ್ಯರ ಸಭೆ ನಡೆದಿದೆ. ಈ ಸಭೆಯಲ್ಲಿ ಸಚಿವರಿಗೆ, ಶಾಸಕರಿಗೆ, ನಾಯಕರುಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಹೈಕಮಾಂಡ್. ಬೆಂಗಳೂರಿನಲ್ಲಿ ನಡೆದಂತ ಕಾಂಗ್ರೆಸ್ನ ಸರ್ವ ಸದಸ್ಯರ ಸಭೆಯಲ್ಲಿ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ಸಿಎಂ ತಂಡಕ್ಕೆ ಸುರ್ಜೇವಾಲಾ ಕೊಟ್ರ ವಾರ್ನಿಂಗ್. ಪವರ್ ಶೇರಿಂಗ್ ಬಗ್ಗೆ ಸಚಿವರು ನೀಡಿದ ಬಹಿರಂಗ ಹೇಳಿಕೆಗೆ ಸುರ್ಜೇವಾಲಾ ಸಿಡಿಮಿಡಿ. ಸಚಿವರು ನೀಡಿದ ಬಹಿರಂಗ ಹೇಳಿಕೆಗೆ ತೀವ್ರ ಅಸಮಾಧಾನವನ್ನ ಇವತ್ತಿನ ಸರ್ವ ಸದಸ್ಯರ ಸಭೆಯಲ್ಲಿ ಸುರ್ಜೇವಾಲಾ ವ್ಯಕ್ತಪಡಿಸಿದ್ದಾರೆ. ಸಚಿವರು ನೀಡಿದಂತ ಹೇಳಿಕೆಗಳಿಗೆ ಸುರ್ಜೇವಾಲಾ ಕೆಂಡಾಮಂಡಲವಾಗಿದ್ದಾರೆ. ಬೆಂಗಳೂರಿನ ಕಾಂಗ್ರೆಸ್ನ ಕಚೇರಿಯಲ್ಲಿ ನಡೆಯಿತು ಸರ್ವ ಸದಸ್ಯರ ಸಭೆ. ಈ ಸಭೆಯಲ್ಲಿ ಸಚಿವರುಗಳು, ಶಾಸಕರುಗಳು, ನಾಯಕರುಗಳು ಹಾಜರಿದ್ದರು. ಸಿಎಂ ತಂಡಕ್ಕಿಲ್ಲಿ ಸುರ್ಜೇವಾಲಾ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸಚಿವರು ಮಾತನಾಡಿದಂತ ವಿಚಾರಕ್ಕೆ ಸುರ್ಜೇವಾಲಾ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ನಡೆದಂತ ಕಾಂಗ್ರೆಸ್ನ ಸರ್ವ ಸದಸ್ಯರ ಸಭೆಯಲ್ಲಿ ಇವತ್ತು ದಿಢೀರ್ ಅಂತೇಳಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟರು. ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತು. ಸಭೆಗೂ ಮುನ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಗಲಿಕೆಗೆ ಸಂತಾಪವನ್ನು ಕೂಡ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಸೇರಿದಂತೆ ರಾಜ್ಯದ ಸಂಪುಟ ಸಚಿವರು ಕೂಡ ಭಾಗಿಯಾಗಿದ್ರು. ಸಿಎಂ, ಡಿಸಿಎಂ ಹೀಗೆ ಹಲವು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ರು. ಸರ್ವ ಸದಸ್ಯರ ಸಭೆಯನ್ನು ನಡೆಸಲಾಗಿತ್ತು. ರಾಜ್ಯದಲ್ಲಿ ಡಿನ್ನರ್ ಮೀಟಿಂಗ್ ಬಳಿಕ ನಡೆದಂತ ಸಾಕಷ್ಟು ಬೆಳವಣಿಗೆಗಳಿಗೆ ಹೈಕಮಾಂಡ್ ಈಗ ಗರಂ ಆಗಿದೆ. ಆ ನಂತರ ಒಂದಷ್ಟು ಹೇಳಿಕೆಗಳು, ಟೀಕೆಗಳು, ಈ ಎಲ್ಲ ವಿಚಾರಗಳಿಗೆ ಇವತ್ತು ಸಿಎಂ ಹಾಗೂ ಡಿಸಿಎಂ ಸಮ್ಮುಖದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಬಣದ ನಾಯಕರ ಹೇಳಿಕೆಗಳಿಗೆ ಗರಂ ಆಗಿದ್ದಾರೆ ಸುರ್ಜೇವಾಲಾ. ಪವರ್ ಶೇರಿಂಗ್ ವಿಚಾರ ಬಹಿರಂಗವಾಗಿ ಮಾತನಾಡಿದ್ದಕ್ಕೆ ಸುರ್ಜೇವಾಲಾರಿಂದ ಸಿಎಂ ಬಣದ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳಲಾಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಇವತ್ತಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಏನೆಲ್ಲ ಚರ್ಚೆ ಆಗಿರಬಹುದು ಬಸವರಾಜ್ ಸಭೆಯಲ್ಲಿ? ವಿಜಯ್ ಭಾಸ್ಕರ್, ಇವತ್ತು ಬೆಳಗಾವಿಯಲ್ಲಿ ನಡೆಯುವಂತಹ ಏನು ಒಂದು ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಅಂತಕ್ಕಂಥ ಕಾರ್ಯಕ್ರಮ ಏನಿತ್ತು, ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಇವತ್ತು ನಡೆದಿತ್ತು. ಆದ್ರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಕ್ಕಿಂತಲೂ ಒಂದು ಹೆಚ್ಚಾಗಿ ಸಚಿವರಿಗೆ ಮತ್ತೆ ಶಾಸಕರಿಗೆ ಮತ್ತು ಬ್ಲಾಕ್ ಮಟ್ಟದ ಅಧ್ಯಕ್ಷರಿಗೆ ಮತ್ತೆ ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಒಂದು ಕ್ಲಾಸ್ ತೆಗೆದುಕೊಂಡಂತೆ ಕೂಡ ಇತ್ತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಸುದೀರ್ಘವಾಗಿರ್ತಕ್ಕಂಥ ಭಾಷಣವನ್ನು ಕೂಡ ಮಾಡಿದ್ರು. ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ರು. ಅಂದ್ರೆ ಮೊದಲು ಪಕ್ಷ, ಅದಾದ ಬಳಿಕ ಸರ್ಕಾರ, ಅದಾದ ಬಳಿಕ ನಾವೆಲ್ಲರೂ ಕೂಡ ಅನ್ನುವಂತಹ ಮಾತನ್ನ ಬಹಳಷ್ಟು ಖಡಕ್ ಆಗಿ ಇವತ್ತು ಸುರ್ಜೇವಾಲಾ ಅವರು ತಿಳಿಸಿರ್ತಕ್ಕಂಥದ್ದು. ಯಾರೇ ಏನೇ ಮಾಡಿದ್ರು ಸಹಿತ ಪಕ್ಷದ ಕೆಲಸ ಮೊದಲು, ಅದಾದ ಬಳಿಕ ಮುಂದಿನ ಕೆಲಸ ಮಾಡಬೇಕು. ಪಕ್ಷಕ್ಕಾಗಿ ನೀವೆಲ್ಲರೂ ಕೂಡ ದುಡಿಬೇಕು. ಪಕ್ಷದ ಹಿತದೃಷ್ಟಿಯಿಂದ ಈಗ ನಾಳೆ ನಡೀತಕ್ಕಂಥ ಒಂದು ಏನು ಬೆಳಗಾವಿಯಲ್ಲಿ ಕಾರ್ಯಕ್ರಮ ಏನಿದೆ ಅದನ್ನೆಲ್ಲವರು ಕೂಡ ಯಶಸ್ವಿಗೊಳಿಸಬೇಕು. ಹಾಗಾಗಿ ನೀವು ಪಕ್ಷಕ್ಕಾಗಿ ದುಡಿದೇ ಇದ್ರೆ ನಿಮ್ಮ ಮೇಲೆ ಹೈಕಮಾಂಡ್ ನಾಯಕರಾಗಿರ್ಬೋದು ಅಥವಾ ಪಕ್ಷ ನಿಮ್ಮ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ಳುತ್ತೆ, ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು. ಒಂದ್ ಕಡೆ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಪಕ್ಷದ ಹಿತದೃಷ್ಟಿಯಿಂದ ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು, ಪಕ್ಷದ ಒಂದು ಶಿಸ್ತಿನ ಬಗ್ಗೆ ಒಂದಿಷ್ಟು ನಿಷ್ಕಾಳಜಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಸ್ತಾಪ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ವಿಜಯ ಭಾಸ್ಕರ್, ಇಲ್ಲಿ ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದ ಸುರ್ಜೇವಾಲಾ ಅವರು ಕೂಡ ನೀಡಿದಂತೆ ಕಾಣ್ತಾ ಇತ್ತು. ಒಂದ್ ಕಡೆ ಈಗ ಪಕ್ಷ ಹೇಳಿದಂತೆ ಏನು ಬ್ಲಾಕ್ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಕಚೇರಿಗಳನ್ನ ಓಪನ್ ಮಾಡಬೇಕು, ಅದ್ರ ಬಗ್ಗೆ ಸಚಿವರು ಕೂಡ ಗಮನ ಹರಿಸ್ತಾ ಇಲ್ಲ, ಶಾಸಕ
ಶಾಸಕರು ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ. ಯಾಕಂತಂದ್ರೆ ಒಂದ್ ಕಡೆ ಈಗ ಇಡೀ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಹಾಗಾಗಿ ಆ ಕಚೇರಿಗಳನ್ನ ಎಲ್ಲರೂ ಕೂಡ ಬ್ಲಾಕ್ ಮಟ್ಟದಲ್ಲಿ ಕೂಡ ತೆರಿಬೇಕು, ಅದಕ್ಕೆ ಏನೆಲ್ಲ ಸಹಕಾರ ಬೇಕು ಆ ಭಾಗದ ಸ್ಥಳೀಯ ಮಟ್ಟದ ಶಾಸಕರು ಸಚಿವರು ಕೂಡ ಅದಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥದ್ದು. ಒಂದು ವೇಳೆ ನಿಮಗೆ ಏನಾದ್ರೂ ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಅದನ್ನ ಹೇಳಿ, ನಾನೇ ಇಡೀ ಜಿಲ್ಲಾದ್ಯಂತ ಸುತ್ತಿ ಪಕ್ಷಕ್ಕಾಗಿ ನಾನು ಸಾಕಷ್ಟು ದುಡಿದಿದ್ದೇನೆ, ಪಕ್ಷಕ್ಕಾಗಿ ನಾನು ಯಾವ ರೀತಿಯಾಗಿ ಕಚೇರಿಗಳನ್ನ ನಿರ್ಮಾಣ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ನಾನು ಮಾಡ್ಲಿಕ್ಕೆ ಸಿದ್ಧ ಅನ್ನುವಂತ ಕೆಲವೊಂದಿಷ್ಟು ಖಡಕ್ ಆಗಿರ್ತಕ್ಕಂಥ ಸಂದೇಶವನ್ನು ಕೂಡ DCM DK ಶಿವಕುಮಾರ್ ಅವರು ಕೂಡ ರವಾನೆ ಮಾಡಿದ್ರು. ಅದಾದ ಬಳಿಕ ಒಂದು ಕಡೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದ ಸುರ್ಜೇವಾಲಾ ಅವರು ಕೂಡ ಒಂದು ಸಚಿವರಿಗೆ, ಶಾಸಕರಿಗೆ ಒಂದಿಷ್ಟು ಪಕ್ಷದ ವಿರುದ್ಧವಾಗಿ ಕೆಲವೊಂದಿಷ್ಟು ನಾಯಕರಿಗೆ ಹೇಳಿಕೆ ಕೊಡುವಂತದ್ದಾಗಿರ್ಬೋದು, ಮತ್ತೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳು, ಪರ ವಿರೋಧಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿತ್ತು. ಒಂದ್ ಕಡೆ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಅವರವರ ಸಮುದಾಯದ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಪಕ್ಷ ಮುಖ್ಯ, ಹಾಗಾಗಿ ಮುಂದಿನ ನೀವೆಲ್ಲೂ ಕೂಡ ನೋಡ್ಕೋಬೇಕು ಅನ್ನುವಂಥದ್ದು. ಒಂದ್ ಕಡೆ ಜಾತಿ ಗಣತಿ ಅಂತಕ್ಕಂಥದ್ದು ಇದು ಸಣ್ಣ ಸಣ್ಣ ಸಮುದಾಯ, ಹಿಂದ ವರ್ಗದ ಸಮುದಾಯಕ್ಕೆ ಇದು ಉತ್ತೇಜನ ಕೊಡುವತಕ್ಕಂತ ಒಂದು ಜಾತಿ ಗಣತಿ ಅಂತಕ್ಕಂಥ ವಿಚಾರ. ಹಾಗಾಗಿ ಇದರ ವಿರುದ್ಧವಾಗಿ ನೀವು, ಇದು ಪಕ್ಷದ ಸಿದ್ಧಾಂತ ಕೂಡ ಹೌದು, ಹಾಗಾಗಿ ಇದರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಅದು HK ಪಾಟೀಲ್ ವಿರುದ್ಧವಾಗಿ ಅಲ್ಲ, DCM DK ಶಿವಕುಮಾರ್ ವಿರುದ್ಧವಾಗಿ ಅಲ್ಲ, ಇದು ಸಣ್ಣ ಪುಟ್ಟ ಸಮಾಜಗಳ ಒಂದಿಷ್ಟು ಉತ್ತೇಜನಕ್ಕಾಗಿ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕೂಡ ಹೌದು. ಹಾಗಾಗಿ ಇದ್ರ ಬಗ್ಗೆ ಕೂಡ ಈಗೆಲ್ಲ ಒಂದು ಜಾತಿ ಗಣತಿ ಸಂಬಂಧಪಟ್ಟಂತ ವಿಚಾರವಾಗಿ ಲಿಂಗಾಯತ ಮತ್ತು ಪಂಚಮಸಾಲಿ ಸಮುದಾಯದ ಒಕ್ಕಲಿಗ ಸಮುದಾಯದವರಾಗಿರ್ಬೋದು, ಮತ್ತೆ ಈ ದಲಿತ ಸಮುದಾಯದ ನಾಯಕರ ನಡುವೆ ಏನು ವಾಗ್ವಾದ ಇತ್ತು, ಆ ವಾಗ್ವಾದಕ್ಕೂ ಕೂಡ ಬ್ರೇಕ್ ಹಾಕುವಂತ ಪ್ರಯತ್ನಕ್ಕೆ ಇವತ್ತು ಸುರ್ಜೇವಾಲಾ ಅವರು ಹೋದಂತೆ ಕಾಣ್ತಾ ಇತ್ತು. ಒಂದ್ ಕಡೆ ಸಮಾವೇಶದ ರೂಪರೇಷದ ಸಂಬಂಧಪಟ್ಟಂತ ಅದಕ್ಕೆ ಜವಾಬ್ದಾರಿ ನೀಡುವುದರ ಜೊತೆಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರ್ತಕ್ಕಂಥ ಒಂದಿಷ್ಟು ಅಸಮಾಧಾನಗಳು ಮತ್ತೆ ಸರ್ಕಾರಕ್ಕೆ ಮುಜುಗರ ತರುವಂತ ರೀತಿ, ಮತ್ತೆ ಪಕ್ಷ ಸಂಘಟನೆಗೂ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ಶಾಸಕರು, ಸಚಿವರು ಗಮನ ಹರಿಸ್ತಾ ಇಲ್ಲ, ಜಿಲ್ಲಾಧ್ಯಕ್ಷರು ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಖಡಕ್ ಆಗಿರ್ತಕ್ಕಂಥ ಇವತ್ತು ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ತಿಳಿಸಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್. ಬಸವರಾಜ್, ಇವತ್ತು ಮುಖ್ಯವಾಗಿ ಈ ಸಭೆಯಲ್ಲಿ ಪವರ್ ಶೇರಿಂಗ್ ವಿಚಾರವನ್ನ ಬಹಿರಂಗ ಪ್ರಸ್ತಾಪ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುರ್ಜೇವಾಲಾ ಗರಂ ಆದ್ರು ಅನ್ನುವಂತ ಮಾಹಿತಿ ಇದೆ. ಈ ಬಗ್ಗೆ ಏನೆಲ್ಲ ಬೆಳವಣಿಗೆ ನಡೀತು ಬಸವರಾಜ್? ವಿಜಯ ಭಾಸ್ಕರ್, ಒಂದ್ ಕಡೆ ಆ ಪಕ್ಷದ ವಲಯದಲ್ಲಿ ಕೆಲವೊಂದಿಷ್ಟು ಪವರ್ ಶೇರಿಂಗ್ ಅಂತಕ್ಕಂಥ ವಿಚಾರ ಚರ್ಚೆ ಆದಂತ ಸಂದರ್ಭದಲ್ಲಿ ಈ ಒಂದು ಗಮನ ಅಂದ್ರೆ ಈ ಪವರ್ ಶೇರಿಂಗ್ ಅಂತಕ್ಕಂಥದ್ದು ಇದು ಹೈಕಮಾಂಡ್ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ. ನೀವೇನೇ ಇದ್ರೂ ಪಕ್ಷಕ್ಕಾಗಿ ದುಡಿಬೇಕು, ಪಕ್ಷದ ಹಿತದೃಷ್ಟಿಯಿಂದ ನಿಮ್ಮ ಯಾವೆಲ್ಲ ಸಚಿವರು ಇದೆಯಾ ಆ ಸಚಿವರ ಒಂದು ರಿಪೋರ್ಟ್ ಕಾರ್ಡ್ ಕೂಡ ಇವತ್ತು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆ ಹೈಕಮಾಂಡ್ ನಾಯಕರು ಕೂಡ ವರದಿ ಕೇಳಿದ್ರು, ಯಾವೆಲ್ಲ ಸಚಿವರ ರಿಪೋರ್ಟ್ ಕಾರ್ಡ್ ಏನಿದೆ ಅದನ್ನ ನೀವು ವರದಿ ಸಲ್ಲಿಸಬೇಕು ಅನ್ನುವಂಥದ್ದು. ಅದರ ಆಧಾರದ ಅಡಿಯಲ್ಲಿ CM ಸಿದ್ದರಾಮಯ್ಯವರು ಕೂಡ ಸೂಚನೆ ಕೊಟ್ಟಿದ್ರು, ಸಚಿವರೊಂದು ರಿಪೋರ್ಟ್ ಕಾರ್ಡ್ ಅನ್ನ ಕೊಡಬೇಕು ಅನ್ನುವಂಥದ್ದು. ಅದರಂತೆ ಪ್ರತ್ಯೇಕವಾಗಿ ಕೂಡ ಅವರವರ ಸಾಧನೆ ಸಂಬಂಧಪಟ್ಟಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವುಗಳೆಲ್ಲವನ್ನು ಕೂಡ ನೋಡ್ಕೊಂಡು ಪಕ್ಷ ಇದ್ರ ಮೇಲೆ ತೀರ್ಮಾನ ಕೈಗೊಳ್ಳುತ್ತೆ. ಯಾರಿಗ್ ಕೊಡಬೇಕು, ಯಾರಿಗ್ ಕೊಡಬಾರ್ದು ಅನ್ನುವಂಥದ್ದು ಪಕ್ಷವೇ ತೀರ್ಮಾನ ಮಾಡುತ್ತೆ. ಹಾಗಾಗಿ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮತ್ತೆ ಒಂದ್ ಕಡೆ ಅದನ್ನೇ ಅವರು ಪದೇ ಹೇಳಿರ್ತಕ್ಕಂಥದ್ದು ವಿಜಯ್ ಭಾಸ್ಕರ್, ಪಕ್ಷ ಮೊದಲು ಸರ್ಕಾರ ನಂತರ. ಅಂದ್ರೆ ಪಕ್ಷ ತಾಯಿ ಇದ್ದಂತೆ, ಸರ್ಕಾರ ಮಗು ಇದ್ದಂತೆ, ತಾಯಿ ಇದ್ರೇನೆ ಎಲ್ಲವೂ ಅನ್ನುವಂತ ರೀತಿಯಲ್ಲೂ ಕೂಡ ಸುರ್ಜೇವಾಲಾ ಅವರು ಒಂದು ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪವರ್ ಶೇರಿಂಗ್ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಾಯಕರು ಮಾತನಾಡುತ್ತಿದ್ರು ಅವ್ ಯಾರು ಕೂಡ ಇನ್ನು ಮುಂದೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡೋ ಆಗಿಲ್ಲ. ಏನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ಇದೆ, ರಾಜ್ಯ ನಾಯಕರಿದ್ದಾರೆ, ಅವ್ರ ಜೊತೆ ಚರ್ಚೆ ನಡೆಸಿ ಮುಂದಿನದಾಗಿ ನೀವು ತೀರ್ಮಾನ ಕೈಗೊಳ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಬಹಿರಂಗವಾಗಿ ಹೇಳ್ತಕ್ಕಂಥ ಹೇಳಿಕೆಗಳನ್ನ ಕೊಡಬೇಡಿ. ಮತ್ತೆ ಪಕ್ಷ ಈಗಾಗಲೇ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಆ 5 ಗ್ಯಾರಂಟಿಗಳ ಮುಖಾಂತರ ಸರ್ಕಾರ ಮುನ್ನಡೀತಾ ಇದೆ. ಇದನ್ನ ಸರಿಯಾಗಿ ಮುಂದಿನ ಚುನಾವಣೆ ಅಂದ್ರೆ ಮುಂದಿನ ಸ್ಥಳೀಯ ಮಟ್ಟದ ಚುನಾವಣೆಗಳಾಗಿರ್ಬೋದು ಮತ್ತೆ ಮುಂಬರ್ತಕ್ಕಂಥ ಚುನಾವಣೆಗಳಿಗೂ ಕೂಡ ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಜೊತೆಗೆ ಹೋಗಬೇಕು. ಆದ್ರೆ ಇಂಥ ವಿವಾದಾತ್ಮಕ ಹೇಳಿಕೆಗಳ ಮುಖಾಂತರ ಹೋದ್ರೆ ಪಕ್ಷಕ್ಕೂ ಕೂಡ ಹಿನ್ನಡೆ ಆಗುವಂಥದ್ದು. ಮತ್ತೆ ನಿಮ್ಮ ಮೇಲೂ ಕೂಡ ಹೈಕಮಾಂಡ್ ನಾಯಕರು ಪಕ್ಷ ಏನು ಒಂದು ಕ್ರಮ ಕೈಗೊಳ್ಳಬೇಕು ಅದನ್ನ ಖಂಡಿತವಾಗ್ಲೂ ಕೂಡ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಇವತ್ತು ಸುರ್ಜೇವಾಲಾ ಅವರು ತಿಳಿಸಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್. ಬಸವರಾಜ್, ಈ ಸಭೆಯಲ್ಲಿ ಪ್ರಮುಖವಾಗಿ ಒಂದಿಬ್ಬರು ಸಚಿವರ ಆಬ್ಸೆನ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇತ್ತು. ಇದು ಯಾವ ರೀತಿಯ ಸಂದೇಶವನ್ನ ರವಾನಿಸ್ತಾ ಇದೆ, ಯಾವ ರೀತಿ ರಾಜಕೀಯ ಚರ್ಚೆ ಕಾರಣ ಆಗ್ತಾ ಇದೆ ಅಂತ? ವಿಜಯ ಭಾಸ್ಕರ್, ಇವತ್ತು ಏನು ಬೆಳಗಾವಿಯ ಸಮಾವೇಶದ ಪೂರ್ವಭಾವಿ ಸಭೆ ಇತ್ತು. ಈ ಸಮಾವೇಶಕ್ಕೆ ಒಂದು ಸಭೆಗೆ ಎಲ್ಲ ಸಚಿವರಿಗೂ ಕೂಡ ಆಹ್ವಾನ ಇತ್ತು. ಆದ್ರೆ ಕೆಲವು ಸಚಿವರು ಇಲ್ಲಿ ಆಬ್ಸೆಂಟ್ ಅನ್ನು ಕೂಡ ಆಗಿರುವಂತದ್ದು ಒಂದಿಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರಮುಖವಾಗಿ ಏನು ಡಿನ್ನರ್ ಮೀಟಿಂಗ್ ಅನ್ನ ಕರೆದಿರ್ತಕ್ಕಂಥ ದಲಿತ ಸಮುದಾಯ ಶಾಸಕರು ಸಚಿವರನ್ನ ಒಂದು ಔತಣ ಕೂಟಕ್ಕೆ ಕರೆದಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಕೂಡ ಗೈರಾಗಿದ್ರು. ಮತ್ತೆ ಈ ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಅನ್ನ ರದ್ದುಪಡಿಸಿರ್ತಕ್ಕಂಥ ಹಿನ್ನೆಲೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ
ಮಾಡಿದಂತ ಸಚಿವ KN ರಾಜೇನು ಕೂಡ ಗೈರಾಗಿದ್ರು. ಇದು ದೊಡ್ಡ ಮಟ್ಟಿಗೆ ಒಂದಿಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಅವರು ಕಾರಣವನ್ನ ಕೊಟ್ಟಿರ್ತಕ್ಕಂಥದ್ದು ತುಮಕೂರು ಅಂದ್ರೆ ಅವರ ಒಂದು ಜಿಲ್ಲೆಯಲ್ಲಿ ತುಮಕೂರಿನಲ್ಲಿ ಒಂದಿಷ್ಟು ಒಂದು ಸರ್ಕಾರದ ಕಾರ್ಯಕ್ರಮಗಳು ಕೂಡ ಇದ್ದು, ಹಾಗಾಗಿ ಬರೋಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಒಂದಿಷ್ಟು ಆ ಒಂದು ಕಾರಣವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ವಿಜಯ್ ಭಾಸ್ಕರ್ ಒಂದ್ ಕಡೆ ಹೈಕಮಾಂಡ್ ನಾಯಕರ ವಿರುದ್ಧ, ಅದರಲ್ಲೂ ಕೂಡ DCM DK ಶಿವಕುಮಾರ್ ಮತ್ತೆ ಸುರ್ಜೇವಾಲಾ ಅವರ ವಿರುದ್ಧ ಎಲ್ಲ ಒಂದ್ ಕಡೆ ಒಂದು ಅಸಮಾಧಾನ ತೋರಿದ್ರ ಅಥವಾ ಮುನಿಸಿಕೊಂಡ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಏನು ಸತೀಶ್ ಜಾರಕಿಹೊಳಿ ಕರೆದಂತ ಡಿನ್ನರ್ ಮೀಟಿಂಗ್ ಅದಾದ ಬಳಿಕ ಪರಮೇಶ್ವರ್ ಕರೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅನ್ನ ಖುದ್ದಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇರತಕ್ಕಂಥ ಸುರ್ಜೇವಾಲಾ ಅವರು ದೂರವಾಣಿ ಕರೆ ಮುಖಾಂತರ ಈಗ ಡಿನ್ನರ್ ಬೇಡ, ಮುಂದೆ ಇದನ್ನ ಮಾಡಿ ಅನ್ನುವಂಥದ್ದನ್ನು ರದ್ದುಪಡಿಸಿ ಈಗ ಸದ್ಯಕ್ಕೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅವರ ಒಂದು ಸೂಚನೆ ಮೇರೆಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಅವರು ಕರೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅನ್ನು ಮುಂದೂಡಿಕೆ ಮಾಡಿದ್ರು. ಹಾಗಾಗಿ ಸಹಜವಾಗಿ ಅವ್ರಿಗೆ ಕೆಲವೊಂದಿಷ್ಟು ಅಸಮಾಧಾನ ಇತ್ತು. ಮತ್ತೆ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ KN ರಾಜೇನ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ನಡೆ ಸರಿಯಲ್ಲ, ಒಕ್ಕಲಿಗರು ಶಾಸಕರು ಸಚಿವರು ಸಭೆ ಮಾಡ್ತಾರೆ, ಬೇರೆ ಬೇರೆ ನಾಯಕರೆಲ್ಲ ಸಭೆ ಮಾಡ್ತಾರೆ, ಆದ್ರೆ ನಮ್ಮ ದಲಿತ ಸಮುದಾಯದ ಸಚಿವರು ಶಾಸಕರು ST ಸಮುದಾಯದ ಸಚಿವರು ಶಾಸಕರು ಮಾಡ್ತಾರಂದ್ರೆ ಹೈಕಮಾಂಡ್ ನಾಯಕರು ಯಾಕೆ ತಡೆ ಒಡ್ಡಿದ್ರು, ಇದು ಸರಿಯಾದ ನಡೆ ಅಲ್ಲ ಅನ್ನುವಂಥದ್ದನ್ನು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸುರ್ಜೇವಾಲಾ ಅವರು ನಡೆಸಿರ್ತಕ್ಕಂಥ ಈ ಸಭೆಯಲ್ಲಿ ಗೈರಾದ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗೆ ಲೈನ್ ಅಲ್ಲಿ ಇದೇ ಸಭೆಗೆ ಸಂಬಂಧಪಟ್ಟಂತೆ ಇದೀಗ ತಾನೇ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ಅದನ್ನ ನೋಡ್ಕೊಂಡು ಮತ್ತೆ ನಾನು ನಿಮ್ ಜೊತೆ ಮಾತಾಡ್ತೀನಿ. CM ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂತ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಇವತ್ತಿನ ಸಭೆ. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯ ಸುಳಿವು ಕಂಡು ಬಂತ. ಸರ್ವ ಸದಸ್ಯರ ಸಭೆಯಲ್ಲಿ ಸ್ಥಾನ ತ್ಯಾಗ ಮಾಡ್ತಾರಾ CM ಸಿದ್ದರಾಮಯ್ಯನವರು? ಈ ಬಗ್ಗೆ ಸುಳಿವನ್ನ ಬಿಟ್ಕೊಟ್ರ. ನಾಳೆ ಸಂಜೆ ದೆಹಲಿಗೆ ತೆರಳುತ್ತಾ ಇರುವಂತ CM ಸಿದ್ದರಾಮಯ್ಯನವರು ಇಂಥದ್ದೊಂದು ಮಹತ್ವದ ಸುಳಿವಿಗೆ ಕಾರಣ ಆಗಿದ್ರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ CM ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇವತ್ತು ನಡೆದಂತ ಸಭೆ ಬಳಿಕ CM ನಡೆ ಈಗ CM ಸ್ಥಾನಕ್ಕೆ ತ್ಯಾಗ ಮಾಡೋದಕ್ಕೆ ಮುಂದಾಗಿದ್ದಾರ. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ರಾಜೀನಾಮೆ ಸುಳಿವನ್ನ ಬಿಟ್ರ CM ಸಿದ್ದು. ಸರ್ವ ಸದಸ್ಯರ ಸಭೆಯಲ್ಲಿ ಸ್ಥಾನ ತ್ಯಾಗದ ಬಗ್ಗೆ CM ಮಾತನಾಡಿದ್ದಾರಾ? ಹಾಗಾದ್ರೆ ಏನ್ ಮಾತನಾಡಿರ್ಬೋದು? ನಾಳೆ ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರಂತೆ CM ಸಿದ್ದರಾಮಯ್ಯನವರು. ಇವತ್ತು ನಡೆದಂತ ಸಭೆ ಬಳಿಕ CM ಸಿದ್ದರಾಮಯ್ಯನವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಸವರಾಜ್ ಲೈನಲ್ಲಿ ಇದ್ದೀರಾ? ಎಸ್ ವಿಜಯ್ ಭಾಸ್ಕರ್. ಬಸವರಾಜ್, ಇದೀಗ ತಾನೇ ಸಿಕ್ಕಂತ ಬ್ರೇಕಿಂಗ್ ಏನಂದ್ರೆ ಈ ಸಭೆ ಬಳಿಕ CM ದಿಢೀರ್ ಅಂತ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. CM ಸ್ಥಾನವನ್ನೇನಾದ್ರೂ ತ್ಯಾಗ ಮಾಡ್ತಾರಾ ಅಂತ? ವಿಜಯ್ ಭಾಸ್ಕರ್, ಒಂದ್ ಕಡೆ CM ಸಿದ್ದರಾಮಯ್ಯನವರು ಇವತ್ತಿನ ಸಭೆಯಲ್ಲಿ ಒಂದಿಷ್ಟು ಮಾತುಗಳನ್ನ ಕೂಡ ಆಡಿರ್ತಕ್ಕಂಥದ್ದು. ಸಹಜವಾಗಿ CM ಸ್ಥಾನಕ್ಕೆ ಏನಾದ್ರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅಥವಾ ತಮ್ಮ ಪದವಿಯನ್ನ ತ್ಯಾಗ ಮಾಡ್ಲಿಕ್ಕೆ ಮುಂದಾದ್ರ ಅನ್ನುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅವರು ಮಾತನಾಡುವಂತ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಅಧಿಕಾರವನ್ನ ತ್ಯಾಗ ಮಾಡಿದ್ದಾರೆ, ಅವರ ಜೀವನವನ್ನ ತ್ಯಾಗ ಮಾಡಿದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಮಾತನಾಡಿದ್ರು. ಮತ್ತೆ ಸ್ವಾತಂತ್ರ್ಯ ಪಡೆದುಕೊಳ್ಳಿಕ್ಕೂ ಕೂಡ ಅವರ ಕುಟುಂಬ ಕೂಡ ತ್ಯಾಗ ಮಾಡಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಮಾತನಾಡಿದ್ರು. ಈ ಒಂದು ಹೇಳಿಕೆ ಈಗ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ. ಇದಾದ ಬಳಿಕ ಈಗ ಅವರು ದೆಹಲಿಗೆ ಹೋಗ್ತಕ್ಕಂಥದ್ದು ಒಂದು ACCಯ ಒಂದು ನೂತನ ಕಚೇರಿಯ ಉದ್ಘಾಟನೆ ಇದೆ. ಆ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ CM ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ CM ಸಿದ್ದರಾಮಯ್ಯನವರು ಸಹಜವಾಗಿ ಆ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ಹೇಳಿಕೆ ಏನಿದೆ, ತ್ಯಾಗ ಅಂತಕ್ಕಂಥ ಪದ ಏನಿದೆ, ಇದು ಸಹಜವಾಗಿ ಈಗ ಪವರ್ ಶೇರಿಂಗ್ ಅಂತಕ್ಕಂಥದ್ದು ಈ ಒಂದು ಚರ್ಚೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಈ ರೀತಿ ಎಲ್ಲ ನಾಯಕರು ಇರುವಂತ ಸಂದರ್ಭದಲ್ಲಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಹಜವಾಗಿ ಈ ಅಧಿಕಾರ ಹಸ್ತಾಂತರ ಅಂತಕ್ಕಂಥ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯನವರು ಒಂದ್ ಕಡೆ ಹೈಕಮಾಂಡ್ ನಾಯಕರ ಕಟ್ಟುನಿಟ್ಟಿನ ಸೂಚನೆಗೆ ಒಂದ್ ಕಡೆ ತ್ಯಾಗ ಮಾಡ್ಲಿಕ್ಕೆ ಹೊರಟ್ರ ಅಥವಾ ಯಾವ ರೀತಿಯಾಗಿ ಅವರ ಮುಂದಿನ ನಡೆ ಅನ್ನುವಂಥದ್ದು ಒಂದಿಷ್ಟು ಕುತೂಹಲಕ್ಕೂ ಮಾತ್ರ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಖಂಡಿತ ವಿಜಯ್ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ರಾಜ್ಯದಲ್ಲಿ ನಡೀತಕ್ಕಂಥ ಕೆಲವೊಂದು ಬೆಳವಣಿಗೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಇವತ್ತು ಸುರ್ಜೇವಾಲಾ ಅವರನ್ನ ರಾಜ್ಯಕ್ಕೆ ಕಳಿಸಿ ಸರ್ವ ಸದಸ್ಯರ ಸಭೆಯನ್ನು ನಡೆಸಿದೆ. ಈ ಸಭೆಯಲ್ಲಿ ಮಹತ್ವದ ವಿಚಾರಗಳು ಕೂಡ ಒಂದು ರೀತಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು CM ಸಿದ್ದರಾಮಯ್ಯನವರು ಇವತ್ತು ಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಒಂದಷ್ಟು ಹೇಳಿಕೆಗಳು CM ಸ್ಥಾನದ ತ್ಯಾಗದ ಒಂದು ಏನು ಮುನ್ಸೂಚನೆಯನ್ನು ಕೊಟ್ಟುವ ಅನ್ನೋ ರೀತಿಯಾಗಿ ಕೂಡ ಅವರ ಮಾತುಗಳು ಇತ್ತು ಅನ್ನೋದನ್ನ ಇದೀಗ ತಾನೇ
ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಈಗ ತಿಳಿಸಿದರು. ಹೀಗೆ ನಾನಾ ರೀತಿಯಾಗಿ ಒಟ್ನಲ್ಲಿ ಸದ್ಯ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳು ಹಲವು ರೀತಿಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಕಾದು ನೋಡೋಣ ಮುಂದೇನಾಗುತ್ತೆ ಅಂತ. ಮತ್ತಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಚಿಕ್ಕದೊಂದು ವಿರಾಮದ ಬಳಿಕ.